सिद्धं तपस्सिद्धं सर्वसिद्धं शिवप्रदं स्वयं सिद्धं अहं वन्दे सिद्धारूढयतीश्वरं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुम् ॐ सहना भवतु सहनो भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्ति। परम पूज्य स्मरणीय अद्वैत सार्वभौम चक्रवर्ती ಶಿವಾವತಾರಿ ಪರಮ ಗುರುಗಳಾದ ಜಗದ್ಗುರು ಸಿದ್ಧಾರೂಢರ ದಿವ್ಯ ಚರಣಗಳಿಂದ ನಡೆದು ತತ್ಸ್ವರೂಪರು ವೇದಾಂತವಾಗಿ ಶ್ರೀತೋತ್ತಮ ವೇದಾಂತ ಆಚಾರ್ಯರ ನನ್ನ ಆರಾಧ್ಯ ಗುರುದೇವರ ದಿವ್ಯ ಚರಣಗಳಲ್ಲಿ ಭೂಯೋ ಭೂಯೋ ನಮನಗಳನ್ನು ಸಲ್ಲಿಸಿ ಅಧಿಷ್ಠಾತ್ರಿ ಎಲ್ಲ ದೇವತೆಗಳನ್ನು ನಮಿಸಿ ಉಪಸ್ಥಿತ ಸತ್ಸಂಗರಿಗೆ ಶರಣು ಶರಣಾರ್ಥಿ. ಪ್ರತಿ ಭಾನುವಾರ ನಡ್ಕೊಂಡು ಬಂದಂತಹ ಸತ್ಸಂಗ ಕಾರ್ಯಕ್ರಮ ಭಗವತ್ಪಾದ ಶಂಕರಾಚಾರ್ಯರು ನಮ್ಮಲ್ಲಿಗೆಲ್ಲರಿಗೆ ಮಣಿರತ್ನ ಮಾಲಾನು ಒಂದು ಸಣ್ಣ ಗ್ರಂಥ 35 ಶ್ಲೋಕಗಳವು ಬಹಳ ಸುಂದರ. ಒಂದೊಂದು ಪ್ರಶ್ನೆ ಅದಕ್ಕೆ ತಾವೇ ಉತ್ತರ ಕೊಡ್ಬೇಕು ಹೇಳ್ಕೊಂಡು ಬಂದಾರೆ. ಇವತ್ತ ವಿಷಯ ಏನಂದ್ರೆ ಶ್ರೀಮಾಂಶಗೋಯಸ್ಯ ಸಮಸ್ತ ದೋಷ. ಈ ವಿಷಯಕ್ಕೆ ಬರೋದಕ್ಕಿಂತ ಮುಂಚೆ ಈ ವಿಷಯ ಹೆಂಗಂದ್ರೆ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಸುಖ ಬೇಕು. ಸುಖ ಸಲುವಾಗಿ ನಾವು ಮುಂಜಾನೆಗಳು ಸಂಜೆ ದುಡ್ಡದ ಪ್ರಯತ್ನ ಮಾಡ್ತಿರ್ತೀವಿ. ಅದಕ್ಕೆ ಏನೇನೋ ಗಳಿಸ್ಬೇಕು. ಮನಿ ಹೊಲ ರೊಕ್ಕ ಪರಿವಾರ ಎಲ್ಲ ಗಳಿಸ್ತೇವೆ. ಇವತ್ತು ಅವ್ರು ಪ್ರಶ್ನೆ ಮಾಡತ್ತ ಶ್ರೀಮಾಂಶ ಕೋ, ಯಾರು ಕದ ಶ್ರೀಮಾನ್, ಯಾರು ಶ್ರೀಮಂತರು ಅಂತ ಪ್ರಶ್ನೆ ಕೇಳ. ಯಾರಿಗೆ ಬೇಕು ಶ್ರೀಮಂತರು? ಶ್ರೀಮಂತರ ಅಂದ್ರ ನಾವು ಯಾವಾಗಲೂ ಅಂತೀವಿ ಯಾರ ಕಡೆ ಸಂಪತ್ತಿ ಅಲ್ಲ ಅವ್ರು ಶ್ರೀಮಂತ. ಹೌದು, ಸಂಪತ್ತಿ ಎಲ್ಲ ತರಬೇಕು. ಯಾವ ವಿಪತ್ತಿ ಒಳಗೆ ಸಹಾಯ ಆಗ್ತದೆ ಸಂಪತ್ತಿ ಆಗ ಇಲ್ಲಂದ್ರೆ ಸಂಪತ್ತಿ ಆಗ ಈ ರೊಕ್ಕ ಸಂಪತ್ತಿ ಅಂತ ಅನಿಸ್ಕೊಳ್ಬೇಕು. ಹೌದ್ರೆ ಶಾಸ್ತ್ರನೇ ಹೇಳ್ಕೊಂಡಾರ ಏನಂದ್ರ ರೊಕ್ಕದ ಬಗ್ಗೆ ಅರ್ಧನೆ ಗೊತ್ತು, ರಕ್ಷಣೆ ಗೊತ್ತು, ಬೇರೆ ಗಳಸಲು ಗೊತ್ತದ. ರೊಕ್ಕಗಳನ್ನ ಕಾರಣ ಮನೆ ಕುಂತಲ್ಲಿ ರೊಕ್ಕ ಬರಂಗಿಲ್ಲ, ದುಡಿಬೇಕು. ರೊಕ್ಕ ಗಳಿಸಾಕೂ ದುಃಖ ಆಗ್ತದ. ರೊಕ್ಕ ಬಂದಿದ್ದ ಅದಕ್ಕೆ ರಕ್ಷಣೆ ಮಾಡ್ಬೇಕಾದ್ರೆ ಬ್ಯಾಂಕ್ನಾಗ ಇರ್ತೀವಿ, ಬ್ಯಾಂಕ್ ಮುಳುಗೋದು ಬರ್ತಾರೆ. ಭೀತಿನೇ ಅದ, ಬಟ್ ಯಾವಾಗಲೂ ಭಯನೇ ಅದ ಇದ್ರೊಳಗೆ. ಆಮೇಲೆ ಬೇರೆ ದುಃಖ ಖರ್ಚಾಗಂದ್ರೆ ದೊಡ್ಡ ದುಃಖ. ನಿನ್ನೆ ಕೊಟ್ಟಿದ್ದು ಮುಗುದು ಪಗಾರ ಮಾಡಿ ಮಂತ್ಲಿ ಪಗಾರ ಬಂದಿತ್ತು, ಸೆಕೆಂಡ್ ಬಂದಿತ್ತು, ಬರ್ತೇನೆ 10ರಿಂದ ಕೆಲವರು ಉಳಿಸ್ಬೇಕು, ಕೆಲವರು ಮುಚ್ಚಿರ್ತಾರೆ. ಇದಕ್ಕೆ ಸಂಪತ್ತಿ ಅನ್ಬೇಕಂತೀವಿ ಉಲ್ಟಾಗಿ ದುಃಖದ ಕಾರಣ. ನೋಡಿ ನೀವು ಎಷ್ಟು ಸಂಪತ್ತಿ ಹೆಚ್ಚಿರ್ತದೆ. ಮರಾಠಿ ಭಾಷೆಗೆ ವ್ಯಾಪಕ ಅಂತ ಎಷ್ಟು ಹೆಚ್ಚಿಗಿರ್ತದ ಅಷ್ಟು ತ್ರಾಸ ಇರ್ತದ. ನೋಡಿ ನಿಮ್ ಮನೆಗಳು 1 BHK ಒಂದೇ ಬೆಡ್ರೂಮ್ ಮನೆ ಇತ್ತಂದ್ರೆ ಸ್ವಚ್ಛ ಮಾಡಕ್ ಬಹಳ ಆನಂದ. ಹೆಚ್ಚಿಗಿದ್ದು ಕಸ ಹೊಡೆಯ ಹೇಳ ಈಗ ನಮ್ಮ ಮನೆ ಕಸ ಹೊಡೆಯೋದು ಹೇಳ ಅಂದ್ರೆ ಏನ್ರಿ ಸಂಪತ್ತಿ ಎದಕ್ಕೆ ಅನ್ನಬೇಕು. ಬಹಳ ಸುಂದರ ಸುಂದರ ಹೇಳ್ತಾರೆ. ಅನೇಕ ಸಂಪತ್ತಿ ಅದ. ಆಸುರಿ ಸಂಪತ್ತಿ ಅಂತೂ ಹೇಳ್ಕೊಂಡ್ ಬಂದಾರೆ ಭಗವದ್ಗೀತಾ. ಯಾವುದೇ ದಂಭೋ ದರ್ಭೋ ಅಭಿಮಾನಶ್ಚ ಕ್ರೋಧ ಪಾರುಷಮೇವಶ್ಚ ಅಜ್ಞಾನ ಜಾತಸ್ಯ ಆಸುರಿ ಪ್ರಾರ್ಥನೆ ಹೇಳಂತ ಮುಗುದನಿ ಏನಂದ್ರ
ಇವೇನು ದುರ್ಗುಣಗಳದಾವಲ್ಲ ಇವು ಆಸುರಿ ಸಂಪತ್ತಿ ಅಂತ ಹೇಳ್ಕೊಂಡ ಅದರಿಂದನೂ ಸುಖ ಸಿಗ್ತೈತ್ರಿ ಅವ್ರಿಗೆ. ಮತ್ತೊಬ್ರಿಗೆ ತ್ರಾಸ ಕೊಟ್ಟ ಏನು ಸುಖ ಸಿಗ್ತದಲ್ಲ ಅದಕ್ಕೆ ಏನಿರ್ಬೇಕ್ರಿ, ಆಸುರಿ ಗುಣಗಳಿಂದ ಬಂದಂತ ತಾಮಸ ಸುಖ. ಅದಕ್ಕೆ ಒಂದ್ ಕಡೆ ಹೇಳ್ಕೊಂಡ್ರಿ ಏನಂದ್ರ ಸ್ವರ್ಗಕ್ಕ ಹೊಂಟಿದ್ರದ್ದು ಎಲ್ಲರೂ ಪಾಂಡವರು ಹೋಗುವಾಗ ಭೀಮನ ಮೊದಲ ನರಕದಿಂದ ಹೋಗ್ಬೇಕಾಗಿತ್ತು. ಅವ ದುರ್ಯೋಧನ ರಣಾಂಗಣದಲ್ಲಿ ಸತ್ತ ಡೈರೆಕ್ಟ್ ಸ್ವರ್ಗಕ್ಕೆ ಹೋದ್ರೆ ನೀವು ಭೀಮ ಯಾಕಂತಂದ್ರೆ ಅವ್ರು ಘಟನೆ ಹೇಳಿದ್ರು. ಏನ್ ಹೇಳಿದ್ರ ಅಂದ್ರೆ ಯಾವಾಗ ನೀವು ನೋಡಿ ಯುದ್ಧ ಮುಗಿದಿಂದ ಧೃತರಾಷ್ಟ್ರ ಎಷ್ಟು ಸಿಟ್ಟಿರ್ತದಂತ ನನ್ನ ಎಲ್ಲಾ ಮಕ್ಕಳಿಗೆ ಬಂದಲ್ಲ ನನ್ನ ಪ್ರಿಯ ದುರ್ಯೋಧನ ನೀ ಬಂದಿರಲ್ಲ ಭೀಮ ಹೇಳಿ ಭೀಮಗ ನಾನು ಬಳಿ ನೀವು ಮಾರು ಕರ್ಲಿಂದ ಕೃಷ್ಣಗೆಲ್ಲ ಬರ್ತದೆ. ಕೃಷ್ಣ ಏನ್ ಮಾಡ್ತಾನೆ, ನೀ ಹೋಗ್ಬೇಡ ಅದಕ್ಕೆ ಮುಂದೆ ಇಟ್ರ ಯಾವಾಗ ಕಲಿ ಬರ್ತಾನಲ್ರಿ ಗುಡಿ ಗುಡಿ ಅಂತ ಸಿಟ್ಟು ಯಾವಾಗ ಇದು ಭೀಮ್ ನೋಡ್ತಾನ ನೋಡಿದ ಅವನಿಗೆ ಇಷ್ಟ ನಾನು ಕೊಲ್ಲಾಗ್ತಾನಿಲ್ಲ ನಾನು ಕೊಲ್ಲಾಗ್ತಾನ ಏನ್ ಮಾಡ್ಬೇಕು ಈಗ ಹೇಳಿ ಮುಂದೆ ಯಾವಾಗ ಎಲ್ಲ ಮುತ್ತಿರ್ತಾನ ಮುತ್ತಿದ್ದಾಗ ರೊಟ್ಟಿ ಗುರಿವಾಗ ನಾನು ಭೀಮ ದುರ್ಯೋಧನ ಎಲ್ಲ ಹೀಗೆ ಬಿಡ್ತೀನಿ ನಾ ಹೀಗೆ ಊಟ ಮಾಡಿ ಹೀಗೆ ರಕ್ತ ಹಾಕಿದ್ನಿ ದುಶ್ಯಾಸನಗಳು ಸಂದರ್ಭ ಹಿಂಗ್ ಉಲ್ಲೇಖ ಮಾಡ್ತಿದ್ದ. ಅವನಿಗೆ ದುಃಖ ಆಗಿದ್ದು ನೋಡಿ ಯಾರಿಗ್ರಿ ಧೃತರಾಷ್ಟ್ರ ದುಃಖ ಆಗೋದು ನೋಡಿ ಇವರಿಗೆ ಸುಖ ಆಗ್ತಿರ್ತಾರೆ. ಇದು ತಾಮಸ ಸುಖ. ಇವು ಸಂಪತ್ತಿ ದುಃಖ ಕಾರಣ. ಮುಂದೆ ದೈವಿ ಸಂಪತ್ತನ್ನು ಕೇಳ್ಕೊಂಡ 3 ಶ್ಲೋಕ ಹೇಳ್ಯಾರ. ಆಸುರಿ ಸಂಪತ್ತಿನಾಗ 6 ಗುಣಗಳು ಹೇಳ್ಯಾರ. ಇನ್ನು ದೈವಿ ಸಂಪತ್ತಿನಾಗ 26 ಗುಣಗಳು ಹೇಳ್ಯಾರ. 3 ಶ್ಲೋಕ. ಆ ದೈವಿ ಸಂಪತ್ತಿ ಇತ್ತಪ್ಪ ಅಂತಂದ್ರೆ ನಮಗೆ ಜ್ಞಾನಕ್ಕೆ ಒಂದು ಅನುಕೂಲ ಆಗ್ತದೆ ಅಂತ ಹೇಳ್ಬೋದು. ಇನ್ನು ಧನ ಸಂಪತ್ತಿ ನೋಡಿ ವಿದ್ಯಾ ಸಂಪತ್ತು ಎಲ್ಲಕ್ಕಿಂತ ಶ್ರೇಷ್ಠ ಯಾವುದು ವಿದ್ಯಾ ಸಂಪತ್ತು. ವಿದ್ಯಾ ಸಂಪತ್ತಿ ಇತ್ತಪ್ಪ ಅಂದ್ರೆ ಏನೋ ನಾವು ಕೈ ಬಿಡಂಗಿಲ್ಲ, ಅದು ಕಳತನೂ ಆಗಂಗಿಲ್ಲ. ವಿದ್ಯೆ ಕಳು ಮಾಡಕ್ಕಾಗಿಲ್ಲ. ಅದಕ್ಕೆ ವಿದ್ಯಾ ಶ್ರೇಷ್ಠ ಸಂಪತ್ತು ಅಂತ ಹೇಳಿ ಇವತ್ತ ಏನ್ ಹೇಳೋದಲ್ಲ ಅದೇ ಸಂಪತ್ತೊಳಗೆ ಯಾವ್ದಂದ್ರೆ ಯಾವನಿಗೆ ಇಚ್ಛಾನೇ ಇಲ್ಲ ಅಂದ್ರೆ ಕೃಷ್ಣ ಇಚ್ಛಾರಹಿತ ಒಟ್ಟು ಯಾವುದು ಇದು ಬೇಕು ಇದು ಬೇಡ ಅಂತಿಲ್ಲ. ಬಂದಿದ್ದೆಲ್ಲ ಬರಲಿ ಸ್ವಲ್ಪ ದಯ ಹಂಗಿರೋನಿಗೆ ಏನಂತಾರೆ ಸಮಸ್ತ ದೋಷ ಬರೇ ಶ್ರೀಮಂತ ನೋಡಿ ನೋಡ್ರಿ ಸಿದ್ಧಾರ್ಥರಿಗೆ ಹಿಡಿಮ್ಯಾಗ ಬೆಂಕಿ ಇಟ್ಟು ಬೆಂಕಿ ಕಂಡ ಹಂಗ ಗೊತ್ತಿದ್ರು ಇರ್ತಾನೆ. ದುಷ್ಟ ಜನ ಹೆಂಗಿರ್ತಾರ ಅವ್ರು ಲಿಮಿಟ್ ಎದಕ್ಕೂ ಹೋಗ್ತಾರ. ನಮ್ಗೊಂದು ಏನು ಗುತ್ತಡಿ ಹಚ್ಚಿದ್ರ 4 ದಿನ ಅಲ್ಲೇ ಇರ್ತಿರ್ತಾರ. ಬೆಂಕಿ ಕ್ಯಾಂಡಿಲ್ ಇಟ್ರ ಸಿದ್ಧಾರಾಜ ಹಂಗ ಗೊತ್ತಿದ್ದಂತ ಭಾಳ ಕಂಡ ದರ್ಶನಗಳು ಸಿದ್ಧರಿಲ್ಲ ಅಂದ್ಬಿಟ್ರೆ ಶಿಷ್ಯಾನಂದಪ್ಪ ಹುಲಿಗೆ ಕೈ ಮಾಡಿದ್ರೆ ಹುಲಿಗೆ ಎಂದಿರ್ತೈತಿ. ಯಾಕೆ ನೀ ಶಾಪ ಕೊಡಂಗಿಲ್ಲ ಈಗ ಕೇಳಿದಾಗ ಸಿದ್ಧರಾಜ ಅಂತಾರ ಸಜ್ಜನರಂದ್ರೆ ಈ ಕಣ್ಣ ದುರ್ಜನರಂದ್ರೆ ಈ ಕಣ್ಣ ನನ್ನ ಕಣ್ಣ ನಾನು ಬಟ್ ಹಾಕೊಳ್ಳ ಇವ್ರು ಸಮಸ್ತ ದೋಷ. ಅವ್ರಿಗೆ ಮತ್ತೆ ಸಿದ್ಧಾರಾಜಗೆ ರಥದಾಗ ಕೂತಿದ್ದಾಗ ಕಿರೀಟ ಇಟ್ಟರು ಎಲ್ಲ. ಅವ ಯಾವ ಕೇಳ ಯಜ್ಜ ಇವತ್ತು ತೆಲಿ ಮೇಲೆ ಬಂದಾಗ ಕಿರೀಟ ಇಟ್ಟಿದ್ರು ಯಾವ ಕೇಳ ಬೆಂಕಿ ತಿಂದ್ರಲ್ಲ ಅವಾಗ ಅಂದಾಜು ಸಮಾನ ಸಮಸ್ತ ದೋಷ. ಅದಕ್ಕೆ ಮಹಾತ್ಮರೇ ಸಮಸ್ತ ದೋಷ. ನೋಡಿದ್ರೆ ಇನ್ನೊಂದು ಪ್ರಸಂಗ ಹೇಳ್ತಾರೆ. ಸಿದ್ಧಾರಾಜಿದ್ದಾಗ ಕೆರಿ ಅಂತ ಬಂದು ಶಿವರಾತ್ರಿ ಬಹಳ ನೀರು ಬೇಕಲ್ಲ, ಶಿವರಾತ್ರಿ ಬಹಳ ಜನ ಬರ್ತಾರೆ, ನೀರು ಬೇಕಂತ ಹೇಳಿ ಕೆರಿ ಕಟ್ಟುವಾಗ ಮ್ಯಾಗಿಂದ ಮಳೆ ನೀರು ಬರ್ಬೇಕಂತ ನಾಲಿ ಮಾಡಿದ್ರು. ಎಷ್ಟೋ ಖರ್ಚು ಮಾಡ್ಯಾವ. ಎಲ್ಲರಿಗೂ ಅನಿಸ್ತು ಬಹಳ ಚಲೋ ಆಗಿ ಈಗ ಹೇಳಿ ರಾತ್ರಿ ಬಹಳ ಜೋರು ಬೆಳಿ ಬಂತು. ಅವೆಲ್ಲ ಕಮಿಟಿದವರು ಇನ್ನೇನು ಕೆರಿ ತುಂಬಿರ್ಬೇಕಂತ ತಿಳ್ಕೊಂಡು ಹೋಗಿ ನೋಡ್ತಾರ ಹನಿ ನೀರು ಯಾಕೆ ಅದು ಅಲ್ಲಿ ಬರೋದು ಎರಡು ಕಡೆ ನೋಡ್ತಾರೆ. ಅರ್ಜುನ ಕಡೆ ಬಂದಿಯಪ್ಪ ಈಗ ಖರ್ಚು ಮಾಡಿದ್ವಿ ಹಿಂಗಾಗಲ್ಲ ಎಲ್ಲ ಕಳಿಸಿದವರು ಅರ್ಜುನ ಶಾಂತಿ ಇದ್ರು. ಅಂದ್ರೆ ಆ ಪರಿಸ್ಥಿತಿ ಬಂದ್ರು ಸಮಾನವಾಗಿರ್ಬೇಕು. ಎಲ್ಲ ಯಾಕಂದ್ರೆ ಇದು ನಷ್ಟವರ್ಗ ಯಾವುದು ನಮ್ಮ ಜೊತೆ ಬರಂಗಿಲ್ಲ. ಅದು ಅವ್ರ ಉದ್ದೇಶನೇ
ಶರೀರ ಇರಲಿ, ಸಂಪರ್ಕ ಇರಲಿ, ಪರಿವಾರ ಇರಲಿ, ಯಾವ ಸಂಬಂಧನೂ ಇರಲಿ, ಯಾವ ಸಂಸಾರ ವ್ಯಕ್ತಿಗಳು ನೋಡಿ ಬರಂಗಿಲ್ಲ ಅಂತ ತಿಳಿಸೋ ಸಲುವಾಗಿ ಪ್ರಾರಬ್ಧಾನುಸಾರವಾಗಿ ಏನ್ ಬರ್ತೈತೆ ಅದರಂತೆ ಇಟ್ಟು ಸಮಾಧಾನವಾಗಿ जैसे ठेलिए अनंते तैसे रहावे असावे चित्ती समाधान परमात्ಮ ಹೆಂಗಿಟ್ಟನಲ್ಲ ಹಂಗೆ ಇರಬೇಕು. ಚಿತ್ತ ಸಮಾಧಾನ ಯಾವಾಗಲೂ ಇರಬೇಕು ಅಂತ ಅದಕ್ಕೆ ಇವತ್ತಿನ ವಿಷಯ ಇದೇ ಕುರಿತು ಹೇಳೋದಾದ್ರೆ ಇದು ಸಮಸ್ತ ದೋಷ ಬುದ್ಧಿ ನಮಗೆಲ್ಲರಿಗೆ ಸ್ವಲ್ಪ